ಕಳೆದ ಶಂಕರ ಪಂಚಮಿಯಲ್ಲಿ ಗುರುಪಾದುಕಾ ಸ್ತೋತ್ರವನ್ನು 1,50,00,000 ಬಾರಿ ಜಪಿಸುವ ಗುರಿಯನ್ನು ಕೊಡಲಾಗಿತ್ತು. ಈವರೆಗೆ ನಾವು ಸ್ತೋತ್ರಗಳಿಗೆ ಕೊಟ್ಟ ಗುರುಗಳ ಪೈಕಿಯಲ್ಲೇ ತುಂಬ ದೊಡ್ಡದು. 1.5 ಕೋಟಿಯಷ್ಟು ದೊಡ್ಡ ಗುರಿಯನ್ನು ಕೊಡಲಾಗಿತ್ತು. ಸಮಾಜ ಆ ಗುರಿಯನ್ನು ಸಮರ್ಥವಾಗಿ ತಲುಪಿದೆ, ಗುರಿಯನ್ನು ಮೀರಿದೆ. ಸಿಕ್ಕಿದ ಲೆಕ್ಕವೇ 1,54,33,891. ಆದರೆ ನಿಜವಾಗಿ ಇದಕ್ಕಿಂತ ಹೆಚ್ಚು ಆಗಿರುವ ಸಾಧ್ಯತೆ ತುಂಬ. ಹಾಗಾಗಿ ಗುರಿ ಮೀರಿದ ಸಾಧನೆ. ಮತ್ತು ಈ ಬಾರಿ ಮಹಿಳೆಯರು ಮಾತ್ರ ಅಲ್ಲದೆ ಮಹನೀಯರು ಕೂಡ ಮಾಡಿದ್ದಾರೆ. 1000ಕ್ಕಿಂತ ಹೆಚ್ಚು ಮಹನೀಯರು ಈ ಜಪದಲ್ಲಿ ಈ ಸ್ತೋತ್ರ ಪಠಣದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ತುಂಬ ಸಂತೋಷ ಆಗಿದೆ. ಗುರಿ ಮುಟ್ಟಿದಾಗ ಗುರುವಿಗೆ ಸಂತೋಷ ಆಗೋದು ತುಂಬ ಸಹಜ. ನೀವು ಪ್ರತಿ ವರ್ಷ ಆ ಸಂತೋಷವನ್ನು ನಮಗೆ ಕೊಡ್ತಾ ಇದ್ದೀರಿ. ಹಾಗೆ ಮುಂದಿನ ಸ್ತೋತ್ರದ ಉದ್ಘೋಷದ ಉದ್ದೇಶಕ್ಕೋಸ್ಕರವಾಗಿ ನಾವು ಧ್ವನಿವರ್ಧಕವನ್ನು ಸ್ವೀಕಾರ ಮಾಡಿರುವಂಥದ್ದು. ಈ ಶಂಕರ ಪಂಚಮಿಯಿಂದ ಮುಂದಿನ ಶಂಕರ ಪಂಚಮಿಯವರೆಗೆ 1 ವರ್ಷ ಪರ್ಯಂತ ಪಠಿಸುವ ಸಲುವಾಗಿ ಸಮಾಜಕ್ಕೆ ನಾವು ಕೊಡುತ್ತಿರುವ ಸ್ತೋತ್ರ ಶ್ರೀ ಶಂಕರಾಚಾರ್ಯ ವಿರಚಿತವಾದ ಅರ್ಧನಾರೀಶ್ವರ ಸ್ತೋತ್ರ ಅಥವಾ ಅರ್ಧನಾರೀಶ್ವರಾಷ್ಟಕ. ಅದೊಂದು ಅದ್ಭುತವಾದ ಸ್ತೋತ್ರ. ಅದು ಸಾಮಾನ್ಯವಾಗಿ ಒಂದು ಸ್ತೋತ್ರ ಅಂದರೆ ಒಂದು ದೇವತೆ, ಸೌಂದರ್ಯ ಲಹರಿ ದೇವಿಯ ಮೇಲಿದೆ, ಶಿವಾನಂದ ಲಹರಿ ಶಿವನ ಮೇಲಿದೆ. ಹಾಗೆ ಒಂದು ದೇವತೆ ಮೇಲೆ ಒಂದು ಸ್ತೋತ್ರ ಇರ್ತದೆ. ಆದರೆ ಈ ಅರ್ಧನಾರೀಶ್ವರ ಸ್ತೋತ್ರ ಹೇಗೆ ಅಂದರೆ, ಮೊದಲ ಸಾಲು ಪಾರ್ವತಿಯದ್ದು, 2ನೇ ಸಾಲು ಈಶ್ವರನದ್ದು, 3ನೇ ಸಾಲಿನಲ್ಲಿ ಪೂರ್ವಾರ್ಧ ಪಾರ್ವತಿಯದ್ದು, ಉತ್ತರಾರ್ಧ ಈಶ್ವರನದ್ದು, ಕೊನೆಯ ಸಾಲಿನಲ್ಲಿ ನಮಃ ಶಿವಾಯ ಚ ನಮಃ ಶಿವಾಯ. ಇಬ್ಬರು ಹಾಸುಹೊಕ್ಕಾಗಿ ಬರ್ತಾರೆ. ಶಿವ ಮತ್ತು ಶಿವ ಇಬ್ಬರು ಕೂಡ ಹಾಸುಹೊಕ್ಕಾಗಿ ಬರುವಂಥ ಒಂದು ಅದ್ಭುತವಾಗಿರುವಂಥ ತುಂಬ ಮನೋಜ್ಞವಾಗಿರುವಂಥ ಒಂದು ಸ್ತೋತ್ರ. ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ಧಮ್ಮಿಲ್ಲಕಾಯೈ ಚ ಜಟಾಧರಾಯ ನಮಃ ಶಿವಾಯ ಚ ನಮಃ ಶಿವಾಯ. ಹಾಗೆ ಪ್ರಾರಂಭ ಆಗುವಂಥದ್ದು. ಇಬ್ಬರು ಎಷ್ಟು ಭಿನ್ನ ಅಂತ ಆ ಸ್ತೋತ್ರ ನಿರೂಪಣೆ ಮಾಡ್ತಾ ಹೋಗ್ತದೆ. ಮೊದಲು ಕೊನೆಯಲ್ಲಿ ಅವರಿಬ್ಬರು ಒಂದೇ ಅಂತ ಮುಕ್ತಾಯ ಆಗ್ತದೆ. ನಮಃ ಶಿವಾಯ ಚ ನಮಃ ಶಿವಾಯ. ಶಿವ ಶಬ್ದಕ್ಕೆ ಸ್ತ್ರೀಲಿಂಗ ಹಚ್ಚಿದರೆ ಪಾರ್ವತಿ, ಪುಲ್ಲಿಂಗ ಆದರೆ ಈಶ್ವರ ಅಂತ. ಅದೇ ಅದು ಒಂದು ಸ್ತ್ರೀ ರೂಪ, ಒಂದು ಪುರುಷ ರೂಪ, ಏನು ವ್ಯತ್ಯಾಸ ಇಲ್ಲ. ಆದರೆ ಉಳಿದಂತೆ ನೋಡುವಾಗ ತುಂಬ ವ್ಯತ್ಯಾಸ ಕಾಣ್ತದೆ. ಆ ರೀತಿ ಇದೆ ಅದು. ಚಾಂಪೇಯ ಗೌರಾರ್ಧ ಶರೀರಕಾಯಿ ಎನ್ನುವಾಗ ಅರ್ಧ ಭಾಗ, ಅರ್ಧ ಶರೀರ ಅದು ಸಂಪಿಗೆಯ ಬಣ್ಣ. ಚಾಂಪೇಯ ಸಂಪಿಗೆ, ಅಲ್ಲಿಂದಲೇ ಸಂಪಿಗೆ ಶಬ್ದ ಬಂದಿರುವಂಥದ್ದು. ಚಂಪಕ ಶಬ್ದದಿಂದಲೇ ಸಂಪಿಗೆ ಶಬ್ದ ಬಂದಿರುವಂಥದ್ದು ಕನ್ನಡದಲ್ಲಿ. ಅರ್ಧ ಶರೀರ ಸಂಪಿಗೆಯ ಬಣ್ಣ, ಇನ್ನು ಅರ್ಧ ಶರೀರ ಕರ್ಪೂರದಂತೆ ಬಿಳಿ, ಕರ್ಪೂರದ ಬಣ್ಣ. ಶಿವ ಕರ್ಪೂರ ವರ್ಣದವನು, ಪಾರ್ವತಿ ಆಕೆ ಸಂಪಿಗೆಯ ಬಣ್ಣದವಳು ಅಂತ. ಅರ್ಧ ಭಾಗದಲ್ಲಿ ತುರುಬು ಕಟ್ಟಿದೆ ತಲೆ ಕೂದಲು, ಇನ್ನು ಅರ್ಧ ಭಾಗ ಜಟೆ ಅಂತ. ಹೀಗೆ ಉದ್ದಕ್ಕೂ ಈ ವಿಭಿನ್ನವಾಗಿರುವಂಥ ಸ್ವರೂಪವನ್ನು ವರ್ಣನೆ ಮಾಡಿ ಮತ್ತೆ ಕೊನೆಯಲ್ಲಿ ಅದ್ವೈತವನ್ನು ಶಂಕರಾಚಾರ್ಯರು ನಿರೂಪಣೆ ಮಾಡ್ತಾರೆ. 8 ಶ್ಲೋಕಗಳು ಅಷ್ಟಕ. ಕೊನೆಯಲ್ಲೊಂದು ಅದರ ಒಂದು ಫಲಶ್ರುತಿ. ಏತತ್ ಪಠೇಯದ್ ಅಷ್ಟಕಂ ಇಷ್ಟದಂಗ್ಯೋ. ಈ ಅಷ್ಟಕವನ್ನು ಪಡಿಸಿದ್ರೆ ಏನಾಗ್ತದೆ ಅಂದರೆ, ನೀವು ಏನು ಇಷ್ಟಪಡ್ತೀರೋ ಅದಾಗ್ತದೆ. ನೀವೇನನ್ನು ಬಯಸ್ತೀರೋ ಅದನ್ನು ಕೊಡುವ ಶಕ್ತಿ ಈ ಅಷ್ಟಕಕ್ಕಿದೆ. ಏತತ್ ಪಠೇಯದ್ ಅಷ್ಟಕಂ ಇಷ್ಟದಂಜ ಭಕ್ತ್ಯ ಸಮಾನ್ಯೋ ಭುವಿ ದೀರ್ಘಜೀವಿ. ಮತ್ತು ನಿಮಗೆ ನೀವು ಬೇಕಿರಲಿ ಬೇಡದೇ ಇರಲಿ ಮಾನ್ಯತೆ ಬರ್ತದೆ. ನಿಮಗೆ ದೀರ್ಘಜೀವಿ, ಆಯುಸ್ಸಿನ ವೃದ್ಧಿ ಆಗ್ತದೆ. ಪ್ರಾಪ್ನೋತಿ ಸೌಭಾಗ್ಯಂ ಅನಂತಕಾಲಂ. ಅನಂತ ಕಾಲದವರೆಗೆ ಸೌಭಾಗ್ಯವನ್ನು ಜೀವಿ ಹೊಂದುತ್ತಾನೆ ಈ ಸ್ತೋತ್ರದ ಪಠಣದ ಕಾರಣದಿಂದಾಗಿ. ಕೊಟ್ಟ ಕೊನೆಯಲ್ಲಿ ಭೂಯಾತ್ ಸದಾ ತಸ್ಯ ಸಮಸ್ತ ಸಿದ್ಧಿ. ಇದರಿಂದ ಏನು ಆಗೋದಿಲ್ಲ ಹೇಳಿ, ಯಾವ ಸಿದ್ಧಿ ಈ ಸ್ತೋತ್ರದಿಂದ ಆಗೋದಿಲ್ಲ ಹೇಳಿ. ಸಮಸ್ತ ಸಿದ್ಧಿ, ಎಲ್ಲ ಸಿದ್ಧಿಗಳು ಕೂಡ ಈ ಸ್ತೋತ್ರದಿಂದ ಆಗಿಬಿಡ್ತವೆ. ಮತ್ತು ಯಾವಾಗ ಅಂದರೆ ಯಾವಾಗಲೂ ಕೂಡ ಭೂಯಾತ್ ಸದಾ
ತಸ್ಯ ಸಮಸ್ತ ಸಿದ್ಧಿ. ಇಷ್ಟು ಮಹತ್ವ ಇರುವಂಥದ್ದು. ಯಾಕೆಂದರೆ ಶಿವ ಮತ್ತು ಶಿವೆ, ಪ್ರಕೃತಿ ಪುರುಷ ಅದೆರಡು ಬಂದ ಮೇಲೆ ಇನ್ನೇನು ಉಳಿಲಿಲ್ಲ. ಚರಾಚರ ಸೃಷ್ಟಿಯಲ್ಲಿ ಇನ್ನೇನು ಬಾಕಿ ಆಗಲೇ ಇಲ್ಲ ಅಂತ ಎಲ್ಲವೂ ಸೇರಿ ಬಂದ್ಬಿಡ್ತು. ಹಾಗಾಗಿ ಈ ಸ್ತೋತ್ರವನ್ನು ಮಾಡಿದರೆ ಸೃಷ್ಟಿಯನ್ನೇ ಸ್ತೋತ್ರ ಮಾಡಿದಂತೆ, ಸೃಷ್ಟಿ ಅತೀತವಾದ ಶಕ್ತಿಯನ್ನೇ ಸ್ತೋತ್ರ ಮಾಡಿದಂತೆ ಅಂತ ಒಂದು ಮನೋಹರವಾಗಿರುವಂಥ ಸ್ತೋತ್ರ. ಕಸ್ತೂರಿಕಾ ಕುಂಕುಮ ಚರ್ಚಿತಾಯೈ. ಅರ್ಧನಾರೀಶ್ವರನ ಒಂದು ಭಾಗ ಕಸ್ತೂರಿ ಕುಂಕುಮದಿಂದ ಚರ್ಚಿತವಾಗಿದ್ದರೆ, ಇನ್ನೊಂದು ಭಾಗ ಚಿತಾ ರಜಃಪಂಚ ವಿಚರ್ಚಿತಾಯ. ಚಿತೆಯ ಧೂಳಿನಿಂದ, ಚಿತೆಯ ಭಸ್ಮದಿಂದ ಅದು ವಿಲೇಪಿತವಾಗಿದೆ. ಒಂದು ಭಾಗ ಕೃತಸ್ಮರ, ಇನ್ನೊಂದು ಭಾಗ ವಿಕೃತಸ್ಮರ ಅಂತ. ಕೃತಸ್ಮರ ಅಂದರೆ ಕಾಮನನ್ನು ಸೃಷ್ಟಿ ಮಾಡಿದ ಭಾಗ ಒಂದು, ತನ್ನ ಕೇವಲ ದೃಷ್ಟಿ ಮಾತ್ರದಿಂದ ಕಾಮನನ್ನು ಸೃಷ್ಟಿ ಮಾಡಿದ ಭಾಗ ಒಂದು, ಅದು ಪಾರ್ವತಿಯ ಭಾಗ. ಇನ್ನೊಂದು ಭಾಗ ವಿಕೃತ ಸ್ಮರ ಅಂತ, ಕಾಮನನ್ನು ಸುಟ್ಟಿರುವಂಥದ್ದು ಮತ್ತೊಂದು. ಹಾಗೆ ಝಣತ್ ಕೊಣತ್ ಕಂಕಣ ನೂಪುರಾಯಿ ಅಂತ. ಪಾದವನ್ನು ತೆಗೆದುಕೊಂಡ್ರೆ ಒಂದು ಪಾದದಲ್ಲಿ ಝಣತ್ ಕೊಣತ್ ಕಂಕಣ ನೂಪುರ ಅಂತ, ಒಂದು ಕೈ ಕಾಲು ಎರಡರಲ್ಲಿ ಕೂಡ ಕಂಕಣ ನೂಪುರಗಳು ಝಣತ್ ಕೊಣತ್ ಅದರ ಶಬ್ದ ಮಾಡ್ತಾ ಇದ್ದೇವೆ ಪಾರ್ವತಿಯದ್ದು. ಶಿವನದ್ದು ಝಣತ್ ಕೊಣತ್ ಏನೂ ಇಲ್ಲ ಅಂತ. ಯಾಕೆಂದರೆ ಫಣಿ ನೂಪುರಾಯ ಅಂತ, ಸರ್ಪವೇ ನೂಪುರವಂತೆ ಅವನಿಗೆ. ಏನಾದ್ರು ಬುಸ್ ಶಬ್ದ ಬರ್ಬೋದಷ್ಟೇ ಹೊರತು ಅಲ್ಲಿ ಝಣ ಕೊಣ ಯಾವುದೂ ಇಲ್ಲ ಅಲ್ಲಿ ಅಂತ. ಹಾಗಾಗಿ ಪಾದಾಬ್ಜ ರಾಜತ್ ಫಣಿ ನೂಪುರಾಯ. ಹೇಮಾಂಗದಾಯಿ, ಒಂದು ಕಡೆ ಚಿನ್ನದ ಅಂಗದ, ಅದು ತೋಳು ಬಳೆ ಅಂತ ಹೇಳ್ತೇವಲ್ಲ, ತೋಳು ವಂಕಿ ಅಂತ ಹೇಳ್ತೇವಲ್ಲ ಅದು. ಮತ್ತೊಂದು ಕಡೆಗೆ ಸರ್ಪವೇ, ಬಲಭಾಗದಲ್ಲಿ ಸರ್ಪ, ಎಡಭಾಗದಲ್ಲಿ ಚಿನ್ನದ ವಂಕಿ. ಹೀಗೆ ಇಡೀ ಸ್ತೋತ್ರ ಆ ವಿಭಿನ್ನತೆಯನ್ನು ತೋರಿಸ್ತಾ ಹೋಗ್ತದೆ ಅಂತ. ಒಂದು ಕಡೆ ನೀಲೋತ್ಪಲ ಲೋಚನ, ಕನ್ನೇದಿಲಿ ಅಂತ ಕಣ್ಣು, ಕಪ್ಪಾದ ಕಣ್ಣು ಪಾರ್ವತಿಯ ಭಾಗದ್ದು. ಇನ್ನೊಂದು ಕಡೆಗೆ ಪಂಕೇರುಹ ಲೋಚನ ಅಂದರೆ ಕಮಲದ ಬಣ್ಣದ ಕಣ್ಣು ಅಂದರೆ ಕೆಂಗಣ್ಣು ಅಂತ. ಕೆಂಪಾದ ಕಣ್ಣು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಕಪ್ಪಾದ ಕಣ್ಣು. ನೀಲೋತ್ಪಲ ಲೋಚನ ಮತ್ತು ಪಂಕೇರುಹ ಲೋಚನ. ಒಂದು ಕಡೆ ಸಮಯಕ್ಷಣ ಅಂದರೆ ಸಮದೃಷ್ಟಿ, ಇನ್ನೊಂದು ಕಡೆ ವಿಷಮೇಕ್ಷಣ ಅಂತ. ಮೂರು ಕಣ್ಣಲ್ವ, ಒಂದೂವರೆ ಆಗ್ತದೆ ಅದು ಅಂತ. ಹಾಗೆ ಒಂದು ಕಡೆಗೆ ಮಂದಾರ ಮಾಲೆ, ತುರುಬಿಗೆ ಕೂದಲಿಗೆ ಮುಡಿದಿರ್ತಕ್ಕಂಥ ಮಂದಾರ ಮಾಲೆ, ದೇವಕುಸುಮಗಳ ಮಾಲೆ. ಮತ್ತೊಂದು ಕಡೆಗೆ ಕಪಾಲ ಮಾಲೆ, ತಲೆಬುರುಡೆಗಳ ಮಾಲೆ. ಒಂದು ಕಡೆಗೆ ದಿವ್ಯಾಂಬರ ಪಾರ್ವತಿಯ ಕಡೆಗೆ, ಮತ್ತೊಂದು ಕಡೆಗೆ ದಿಗಂಬರ ಅಂತ. ಇಷ್ಟು ವೈಚಿತ್ರ್ಯ ಇದೆ ಆ ಅರ್ಧನಾರೀಶ್ವರ ರೂಪದಲ್ಲಿ. ಒಂದು ಕಡೆಗೆ ಅಂಬೋದರ ಶ್ಯಾಮಲ ಕುಂತಲಾಯಿ, ಈ ಮಳೆ ಮೋಡದ ಬಣ್ಣದಂತೆ ಕಪ್ಪಾದ ಬಣ್ಣದ ಕೂದಲು ಒಂದು ಕಡೆಗೆ ಪಾರ್ವತಿಯ ಭಾಗ ಅದು. ಈಶ್ವರನ ಭಾಗದಲ್ಲಿ ತಡಿತ್ ಪ್ರಭಾ ತಾಮ್ರ ಜಟಾಧರಾಯ ಅಂದರೆ ಮಿಂಚಿನ ಬಣ್ಣ, ಮೋಡದ ಬಣ್ಣ, ಮಿಂಚಿನ ಬಣ್ಣ ಎರಡು ಒಟ್ಟಿಗೆ ಇರ್ತದೆ ನೋಡಿ, ಮೋಡ ಮತ್ತು ಮಿಂಚು. ಶಿವನ ಕೂದಲು ಮಿಂಚಿನ ಬಣ್ಣದ್ದು, ಪಾರ್ವತಿಯ ಕೂದಲು ಮೋಡದ ಬಣ್ಣದ್ದು. ಹಾಗೆ ಇದು ತುಂಬ ಪ್ರಸಿದ್ಧವಾಗಿರುವಂಥ ಶ್ಲೋಕ ಇದು. ಶಿವನದು ತಾಂಡವ, ಪಾರ್ವತಿಯದ್ದು ಲಾಸ್ಯ. ಶಿವ ತಾಂಡವ ಮಾಡಿದರೆ ಪ್ರಪಂಚದ ಪ್ರಳಯ, ಪಾರ್ವತಿ ಲಾಸ್ಯವನ್ನು ಮಾಡಿದರೆ ಪ್ರಪಂಚದ ಸೃಷ್ಟಿ. ಹಾಗಾಗಿ ಪ್ರಪಂಚ ಸೃಷ್ಟ್ಯುನ್ಮುಖ ಲಾಸ್ಯಕಾಯಿ, ತನ್ನ ಲಾಸ್ಯದ ಮೂಲಕವಾಗಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ ಶಿವೆ. ತನ್ನ ತಾಂಡವದ ಮೂಲಕವಾಗಿ ಪ್ರಪಂಚವನ್ನು ಪ್ರಳಯಗೊಳಿಸ್ತಾನೆ ಶಿವ. ಜಗಜ್ಜನನ್ಯೈ ಜಗದೇಕ ಪಿತ್ರೆ, ಜಗಜ್ಜನನಿ ಇವಳು, ಜಗತ್ತಿನ ಜನಕ ಅವನು. ಅಲ್ಲಿ ಸಾಮ್ಯ ಇದೆ, ಅಲ್ಲಿ ಹೋಲಿಕೆ ಇದೆ. ಪದೀಪ್ತ ರತ್ನೋಜ್ವಲ ಕುಂಡಲಾಯ, ರತ್ನಕುಂಡಲ ಪಾರ್ವತಿ ಇದ್ದು, ಇನ್ನೊಂದು ಕಡೆಗೆ ಪನ್ನಗಭೂಷಣಾಯ, ಇನ್ನೊಂದು ಕಿವಿಗೆ ಮಹಾಸರ್ಪವೇ ಅಲಂಕಾರ. ಆದರೆ ಇಬ್ಬರು ಶಿವಾನ್ವಿತ ಶಿವಾನ್ವಿತೆ. ಅವನು ಶಿವಾನ್ವಿತ, ಮಂಗಲಾನ್ವಿತ, ಮಂಗಲ ಸಂಪನ್ನ. ಇವಳು ಕೂಡ ಸರ್ವಮಂಗಳೆ, ಹೇಳಿ ಕೇಳಿ ಇವಳು. ಹೀಗೆ ಈ ಅರ್ಧನಾರೀಶ್ವರ ಅಷ್ಟಕ ಇದಕ್ಕೆ ಸ್ವರ ಸಂಯೋಜನೆ ಮಾಡುವಾಗ ಸ್ವಲ್ಪ ನಮ್ಮ ವಸುದಕ್ಕನವರಿಗೆ ಕಷ್ಟ ಕೊಡಲಾಗಿದೆ ಅಂತ ಹಾಗೆ ಹೇಳ್ಬೋದು ಅಂತ. ಆದರೆ ಅವರಿಗೆ ಇಷ್ಟ ಆಗ್ತದೆ ಆ ಕಷ್ಟ. ಯಾಕೆಂದರೆ ಸಂಗೀತಜ್ಞರಿಗೆ ಸವಾಲುಗಳು ಯಾವಾಗಲೂ ಸಂತೋಷವನ್ನು ಕೊಡ್ತೇವೆ. ಇಲ್ಲಿ ಸವಾಲು ಏನಿದೆ ಅಂದರೆ, ಈ ರಾಗ ಸಂಯೋಜನೆ ಮಾಡಬೇಕಾದ್ರೆ ಪಾರ್ವತಿಯ ಭಾಗ ಬಂದರೆ ಅದು ಬಳುಕಿರುವಂತೆ ರಾಗ ಸಂಯೋಜನೆ ಮಾಡಬೇಕು. ಶಿವನ ಭಾಗ ಬಂದರೆ ಸೀದಾ ಹೋಗಬೇಕದು ಅಂತ. ಈಗ ಒಂದು ಸಾಲು ಹಾಗೆ ಬರ್ತದೆ, ಒಂದು ಸಾಲು ಹೀಗೆ ಬರ್ತದೆ. ಶಿವನ ಭಾಗ ಬಂದರೆ ಗಂಭೀರವಾಗಿ ಬರಬೇಕದು, ಉದ್ಧತವಾಗಿ ಬರಬೇಕು, ತಾಂಡವದಂತೆ ಅದು ಬರಬೇಕದು. ಅದೇ ಪಾರ್ವತಿಯ ಭಾಗ ಬಂದರೆ ಲಾಸ್ಯದಂತೆ, ಅದು ಮಾಧುರ್ಯ, ಲಾಲಿತ್ಯ ಅಂತ, ಕೋಮಲ, ಹಾಗೆ ಹೋಗ್ಬೇಕಾಗ್ತದೆ ಅಂತ. ಹಾಗೆ ಒಂದು ಸಾಲು ಹಾಗೆ, ಒಂದು ಸಾಲು ಹೀಗೆ, ಮತ್ತು ಒಂದು ಸಾಲಿನಲ್ಲೇ ಅರ್ಧ ಹಾಗೆ ಅರ್ಧ ಹೀಗೆ ಅಂತ.
ಕೊನೆ 2 ಸಾಲುಗಳಲ್ಲಿ ಅರ್ಧ ಹಾಗೆ ಅರ್ಧ ಹೀಗೆ ಅಂತ ಮಾಡುವಾಗ ಅಲ್ಲಿ ಸಂಗೀತ ತಜ್ಞರಿಗೆ ತುಂಬ ಕೆಲಸ ಇದೆ ಅಂತ. ಈ ಹೆಚ್ಚುವರಿ ಕೆಲಸ ಏನು ಅಂದರೆ ಎಲ್ಲರೂ ಹಾಡಲಿಕ್ಕೆ ಬರುವಂತೆ ಮಾಡುವಂಥದ್ದು. ಇಲ್ಲಾಂದರೆ ಮಾಡಿಬಿಡ್ಬೋದು ಸಂಗೀತ ತಜ್ಞರು ಅದನ್ನು, ಆದರೆ ಎಲ್ರಿಗೂ ಹಾಡಲಿಕ್ಕೆ ಬರುವಂತೆ ಸರಳವಾಗಿಯೂ ಅದನ್ನು ಇಡಬೇಕು ಅನ್ನುವಾಗ ಅದು ನಿಜವಾದ ಸವಾಲು. ಈ ಸವಾಲಿನಲ್ಲಿ ಹೊಸದಕ್ಕ ಪೂರ್ಣಾಂಕಗಳೊಂದಿಗೆ ತೇರ್ಗಡೆಯಾಗಿ ಒಂದು ಸ್ವರ ಸಂಯೋಜನೆ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ಆಗಿದೆ. ಈಗ ನೀವು ಅದನ್ನು ಈಗ ಕೇಳ್ತೀರಿ. ಆ ಸ್ತೋತ್ರಕ್ಕೆ ಅರ್ಥವನ್ನು ಕೂಡ ಜಗದೀಶ ಶರ್ಮರು ಅರ್ಥವನ್ನು ಕೂಡ ಬರೆದಿದ್ದಾರೆ, ಅದನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಪ್ರತಿ ಸರ್ತಿ ಅದು ಘೋಷಣೆ ಮಾಡಿ ಯಾವಾಗಲೂ ನಿಮಗೆ ಸಿಗ್ತಿತ್ತದು ಆ ಸ್ತೋತ್ರ ರಾಗ ಮತ್ತು ಅರ್ಥ ಎಲ್ಲ. ಈ ಬಾರಿ ನಮ್ಮನ್ನು ತುಂಬ ಅನುಸರಣೆ ಮಾಡಿ ಮೊದಲೇ ಅದರ ರಾಗ ಮತ್ತು ಅದರ ಅರ್ಥ ಎರಡನ್ನೂ ಕೂಡ ಮೊದಲೇ ಸಿದ್ಧಪಡಿಸಲಾಗಿದೆ. ಹೋದ ವರ್ಷ ಆಗಿತ್ತು, ಈ ವರ್ಷವೂ ಕೂಡ ಪೂರ್ವಭಾವಿಯಾಗಿ ಎಲ್ಲವೂ ಆಗಿದೆ. ಹಾಗಾಗಿ ಇದೀಗಾಗಲೇ ಈ ಒಂದು ಇದೊಂದು ಅರ್ಥಪತ್ರ, ವಿವರಣಾ ಪತ್ರ, ಅರ್ಧನಾರೀಶ್ವರ ಸ್ತೋತ್ರದ ವಿವರಣಾ ಪತ್ರ ಈಗಾಗಲೇ ಲೋಕಾರ್ಪಣೆಯಾಗಿದೆ. ಈಗ ನೀವು ಧ್ವನಿಮುದ್ರಿತವಾಗಿರ್ತಕ್ಕಂಥ ಈ ಅರ್ಧನಾರೀಶ್ವರ ಸ್ತೋತ್ರವನ್ನು ಕೇಳ್ತೀರಿ. ಇವತ್ತಿನಿಂದ ಅದರ ಪಠಣದ ಪ್ರಾರಂಭ ಅಂತ. ಗುರಿ ಅದೇ ಗುರಿ ಅಲ್ಲ. ಇಷ್ಟೊತ್ತು ಇದು ಹೆಚ್ಚಿನವರು ಬಹುಶಃ ನಾವು ಏನು ಹೇಳ್ತೇವೆ ಅಂತ ಕೇಳೋದಕ್ಕಿಂತಲೂ ಎಷ್ಟು ಸಂಖ್ಯೆ ಕೊಡ್ತಾರೆ ಅನ್ನತ್ಲೇ ಆ ನಿರೀಕ್ಷೆಯಲ್ಲಿ ಇದ್ದಾಗಿದೆ ಅಂತ ನೋಡಿದರೆ ಅದೇ ಸಂಖ್ಯೆ 1,50,00,000 ಅದೇ ಸಂಖ್ಯೆಯನ್ನೇ ಮಾಡಬೇಕು ಅನ್ನುವ ಅಪೇಕ್ಷೆ ನಮ್ಮದು. शरीरकायै कर्पूरगौरार्धशरीरकाय धम्मिल्लकायै च जटाधराय नमः शिवायै च नमः शिवाय। कस्तूरिका कुङ्कुमचर्चितायै चितारजः पुञ्जविचर्चिताय कृतस्मरायै विकृतस्मराय नमः शिवायै च नमः शिवाय। झणत्वणत्कङ्कणनूपुरायै पादाब्जराजत्फणिनूपुराय हेमाङ्गदायै भुजगाङ्गदाय नमः शिवायै च नमः शिवाय। विशालनीलोत्पललोचनायै विकासिपङ्केरुहलोचनाय समेक्षणायै विषमीक्षणाय नमः शिवायै च नमः शिवाय। मन्दारमाला कलितालकायै कपालमालाङ्कितकन्धराय दिव्याम्बरायै च दिगम्बराय नमः शिवायै च नमः शिवाय। अम्भोधरश्यामलकुन्तलायै तटिप्रभाताम्रजटाधराय निरीश्वरायै निखिलेश्वराय नमः शिवायै च नमः शिवाय। प्रपञ्चसृष्ट्युन्मुखलास्यकायै समस्तसंहारकताण्डवाय जगज्जनन्यै जगदेकपित्रे नमः शिवायै च नमः शिवाय। प्रदीप्तरत्नोज्ज्वलकुण्डलायै स्फुरन्महापन्नगभूषणाय शिवान्वितायै च शिवान्विताय नमः शिवायै च नमः शिवाय।
एतत्पठेदष्टकमिष्टदं यो भक्त्या समान्यो भुवि दीर्घजीवी प्राप्नोति सौभाग्यमनन्तकालं भूयात् सदा तस्य समस्तसिद्धिः।